ಭಾಗಿ ಪ್ರತಿಭಟನೆ ಮನವಿಗೆ ಸ್ಪಂದಿಸಿದ ಗೌಡನಭಾವಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ, ಕೆಆರ್ಎಸ್ ಅಂಬೇಡ್ಕರ್ ಯುವಕ ಸಂಘ, ಬುದ್ಧಿನಿ ಜಂಟಿ ಸಂಘಟನೆಯಿಂದ ಮೇ 31ರಂದು ಗೌಡನಭಾವಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಮತಿ ವಸಂತ ಗೀತಾ ಅವರಿಗೆ ಬುದ್ಧಿನಿ ಗ್ರಾಮದ ಕರ್ನಾಟಕ ಸರ್ಕಾರ ಸರ್ವೆ ನಂಬರ್ 7 ಕ್ಷೇತ್ರ 4.20 ಎಕರೆಯಲ್ಲಿ ಹಕ್ಕು ಪತ್ರಗಳನ್ನು ಕೂಡಲೇ ವಿತರಿಸಲು ಆಗ್ರಹಿಸಿ ಮನವಿ ಸಲ್ಲಿಸಲಾಗಿತ್ತು. ಕಳೆದ 10-12 ವರ್ಷಗಳಿಂದ ನೆನೆಗೂದಿಗೆ ಬಿದ್ದಂತಹ ಹಕ್ಕುಪತ್ರಗಳನ್ನು ನಿವೇಶನ ರಹಿತರಿಗೆ ವಿತರಿಸುವ ಕಾರ್ಯವನ್ನು ವಿಳಂಬ ಮಾಡಲಾಗಿತ್ತು. ಈಗ ಮನವಿಗೆ ಸ್ಪಂದಿಸಿ ಗೌಡನಭಾವಿ ಗ್ರಾಮ ಪಂಚಾಯಿತಿಯ ಪಿಡಿಒ ವಸಂತ ಗೀತಾ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿಗಳು ಬುದ್ಧಿನಿ ಗ್ರಾಮದ ಎಲ್ಲ ವರ್ಗದ ನಿವೇಶನ ರಹಿತ ಕೂಲಿಕಾರ ಮಹಿಳೆಯರು ಕೂಡಲೇ ಗ್ರಾಮ ಪಂಚಾಯಿತಿಗೆ ಬಂದು ಕೇಳಿದ ದಾಖಲೆಗಳನ್ನು ಕೊಟ್ಟು ನಕಲು ಪ್ರತಿ ಸ್ವೀಕೃತಿಯನ್ನು ಪಡೆದುಕೊಳ್ಳಲು ಸೂಚನೆ ನೀಡಿದೆ. ದಾಖಲೆಗಳನ್ನು ಪರಿಶೀಲಿಸಿ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಿಸಲಾಗುವುದೆಂದು ತಿಳಿಸಿದರು. ಈ ಒಂದು ಕಾರ್ಯ ಮೆಚ್ಚಿ ಗ್ರಾಮದ ಜನರು ಮತ್ತು ಸಾರ್ವಜನಿಕರು ಕಮ್ಯುನಿಸ್ಟ್ ಪಕ್ಷದ ಹಾಗೂ ಕರ್ನಾಟಕ ರೈತ ಸಂಘ, ಕೆಆರ್ಎಸ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಮತ್ತು ಅಧಿಕಾರಿಗಳಿಗೆ ಉತ್ತಮ ಕೆಲಸ ಮಾಡಿದ್ದಾರೆಂದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂ ಗಂಗಾಧರ, ರಾಜ್ಯ ಸಮಿತಿ ಸದಸ್ಯರು, ಭಾರತ ಕಮ್ಯುನಿಸ್ಟ್ ಪಕ್ಷ ರೆಡ್ ಸ್ಟಾರ್, ವೆಂಕಟೇಶ್ ನಾಯ್ಕ, ತಾಲೂಕು ಕಾರ್ಯದರ್ಶಿ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಮಸ್ಕಿ, ಸಂತೋಷ್ ಹಿರೇದಿನಿ, ತಾಲೂಕು ಅಧ್ಯಕ್ಷರು ಕರ್ನಾಟಕ ರೈತ ಸಂಘ ಕೆಆರ್ಎಸ್ ಮಸ್ಕಿ, ದುರ್ಗೇಶ್, ಮುಖಂಡರು ಅಂಬೇಡ್ಕರ್ ಯುವಕ ಸಂಘ ಬುದ್ಧಿನಿ ಅನೇಕರು ಉಪಸ್ಥಿತಿ ಇದ್ದರು. ಯಾವುದೇ ಖಚಿತ ಮಾಹಿತಿ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಸದಸ್ಯರು ಕೂಡ ಓಡಾಡಿದ್ರೆ ನಾವು ಟ್ರೈ ಮಾಡಿದ್ವಿ. ಈರಣ್ಣವ್ರು ಅಂತಿದ್ರು ಸೆಕ್ರೆಟರಿ, ಅವ್ರು ತೀರ್ಕೊಂಡ ಮೇಲೆ ಅವ್ರ ಗಮನಕ್ಕಿತ್ತಂತ ಹೇಳಿದ್ರು. ಆಮೇಲೆ ಮುತ್ತಪ್ಪ ಪಿಡಿಯವರು ಬಂದರು, ಅವರು ಅದು ಮಾಡಲಿಲ್ಲ. ಹಾಗಾಗಿ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮನವಿ ಮಾಡೋ ಕರ್ನಾಟಕ ರೈತ ಸಂಘ ಮತ್ತು ಕಮ್ಯುನಿಸ್ಟ್ ಪಾರ್ಟಿ, ಅಂಬೇಡ್ಕರ್ ಯುವಕ ಸಂಘ ಮತ್ತು ಎಲ್ಲ ಗ್ರಾಮಸ್ಥರು 15-20 ನೋಡಿ ಎಲ್ಲಿ ಹಕ್ಕುಪತ್ರ ಇದೆ, ಹಕ್ಕುಪತ್ರ ಹೊರಡ್ತೇನೆ ಯಾರ ಹೆಸರಿದೆ ಏನಿದೆ. ಯಾಕಂದ್ರೆ 185 ನೀನು ಸೈಟ್ ಉಳಿತದೆ, 421 ಗೌರ್ಮೆಂಟ್ ಎಷ್ಟು ಸೈಟ್ ಕೊಡ್ತಾರೆ ಯೋಚನೆ ಮಾಡಿ. ನೀವು ಯಾರು ಜಿ ಅದ, ಯಾರು ನಕ್ಷೆ ಮ್ಯಾಪ್ ತಯಾರು ಮಾಡ್ತಾರೆ ಅವ್ರು ಕೇಳ್ಕೊಳ್ಳಿ, ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪ್ರಪೋಸಲ್ ಕಳಿಸಿ. ಹಿಂಗಿದೆ. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ.